ನಮಸ್ತೆ, ಇದು ನನ್ನ 35ನೇ ರೆಸಿಪಿ. ಇವತ್ತು ನಾನು ಒಂದೆಲಗಿನ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ. ಅದು ರೊಟ್ಟಿ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಅದನ್ನು ಮಾಡೋಕ್ಕೆ ಫಸ್ಟು ಒಂದೆಲಗಿನ ಸೊಪ್ಪನ್ನ ತೊಗೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿ ಅದನ್ನು ನೀಟಾಗಿ 2 ಸಲ 3 ಸಲ ತೊಳ್ಕೊಬೇಕು. ಅದು ಸಣ್ಣ ಸಣ್ಣ ಮಣ್ಣಿರುತ್ತೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀರು ಸೋರಿಸ್ಕೊಂಡಿದ್ದೆ. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದನ್ನು ಸೊಪ್ಪೆಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಬೇಕು. ನೀರು ಹಾಕ್ಬಿಟ್ಟು ಕೂಡ ಬೇಯಿಸ್ಕೋಬೋದು, ಬಟ್ ನಾನು ಎಣ್ಣೆನಲ್ಲೇ ಬಾಡಿಸ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿ ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಕೊಂಡು ಅದೇ ಬಾಣಲಿಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೂಡ ಹಾಕ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ, ಧನಿಯಾ ಪುಡಿ, ಖಾರದ ಪುಡಿ, ಬೇಕಂದರೆ ಸ್ವಲ್ಪ ಮೆಣಸು ಕೂಡ ಹಾಕ್ಕೋಬೋದು. ನಾನು ಹಾಕಿಲ್ಲ. ಅದನ್ನಷ್ಟು ಸ್ವಲ್ಪ ಇನ್ನೊಂದ್ಸಲ ಹಂಗೆ ಫ್ರೈ ಮಾಡಿಕೊಂಡು ಅಂದರೆ ಸಪ್ರೇಟ್ ಎತ್ತಿಟ್ಟಿದ್ನಲ್ಲ ಸೊಪ್ಪು, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಬಿಟ್ಟು ಸಪ್ರೇಟ್ ಎತ್ತಿಕ್ಕೋತೀನಿ. ಅದಾದಮೇಲೆ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೆ. ಈರುಳ್ಳಿ ಒಂದು 5ರಿಂದ 6 ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿ ಮತ್ತು ಎಣ್ಣೆ ಜಾಸ್ತಿ ಹಾಕಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೆ. ಅದನ್ನು ಸಣ್ಣ ಕಟ್ ಮಾಡಿ ಎತ್ತಿಕೊಂಡಿದ್ದೆ. ಮತ್ತು ಕರಿಬೇವು ಕೂಡ ಹಾಕಿದ್ದೆ. ಕರಿಬೇವು ಹಾಗೆ ಹಾಕಿದ್ರೆ ನಮ್ಮನೆ ತಿನ್ನಲ್ಲ, ಸಮಯ ಎತ್ತಿಟ್ಬಿಡ್ತಾರೆ. ಹಂಗಾಗಿ ನಾನು ಆ ಕರಿಬೇವನ್ನ ಸಣ್ಣ ಕಟ್ ಮಾಡಿನೇ ಹಾಕೋತೀನಿ. ಇನ್ನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಈರುಳ್ಳಿ ಮತ್ತು ಕರಿಬೇವೆಲ್ಲ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದು ಈರುಳ್ಳಿ ಜಾಸ್ತಿ ಸ್ಮೆಲ್ಲೆಲ್ಲ ಹೋಗೋರು ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿರೋ ಮಸಾಲನ ಹಾಕಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ನಾವು ಚಿಕ್ಕವರಿರುವಾಗೆಲ್ಲ ನಮ್ಮಮ್ಮ ಇದನ್ನು ಮಾಡ್ಕೊಟ್ಟಿದ್ರು. ಇದು ಏನು ಬೆನಿಫಿಟ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಚಿಕ್ಕವರಿರುವಾಗೆಲ್ಲ ನಮ್ಮಮ್ಮ ಈ ಥರ ಮಳೆಗಾಲ ಬಂದಾಗ ಮತ್ತು ಈ ಥರ ಇಬ್ಬನಿ ಎಲ್ಲ ಬಿದ್ದಾಗ ನಮಗೆ ನೆಗಡಿ ಮತ್ತು ಕೆಮ್ಮು ಆಗುತ್ತೆ ಅಂದ್ಬಿಟ್ಟು ತೊಗೊಬಂದು ಮಾಡ್ಕೊತಾಯಿದ್ದು. ಸಾಂಬಾರು ಮತ್ತು ಚಟ್ನಿ ಮಾಡಿ ರೊಟ್ಟಿ ಮಾಡ್ಕೊಡ್ತಾಯಿದ್ದು. ಇವಾಗೆಲ್ಲ ಹೆಲ್ತಿಗೆ ಒಳ್ಳೆಯದು ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗಿದೆ, ಒಳ್ಳೆಯದು ಮತ್ತು ಏರ್ ಆಯಿಲ್ ಯೂಸ್ ಆಗುತ್ತೆ ಅಂದ್ಕೊಂಡೆಲ್ಲ ಮಾಡ್ತಾರೆ. ಬಟ್ ನಮ್ಗೆ ಅದ್ರದ್ದು ಬೆನಿಫಿಟೇ ಗೊತ್ತಿರಲಿಲ್ಲ. ಒಟ್ನಲ್ಲಿ ನಮಗೇನು ಸಾಂಬಾರು ಆಗಬೇಕು ಮತ್ತು ನಮ್ಮಮ್ಮಂಗೆ ನಮ್ಮ ನೆಗಡಿ ಕೆಮ್ಮು ಹೋಗಬೇಕು ಅನ್ನೋ ಕಾರಣಕ್ಕೆ ತಂದು ಮಾಡಿಕೊಡ್ತಾಯಿದ್ದು. ಇದಂತೂ ಸಕ್ಕತ್ತಾಗುತ್ತೆ ಟೇಸ್ಟ್. ಮತ್ತು ನಮ್ಮನೆ ಅಂತೂ ನೀಟಾಗಿ ಖಾಲಿ ಮಾಡಿದ್ರು. ಅದು ನೋಡ್ಕೋಬೇಕು ಬೇಯ್ತಿದೆಯಾ ಅಂತ. ಅದು ಸ್ವಲ್ಪ ಎಲ್ಲ ಕುದ್ದಿ ಎಣ್ಣೆ ಬಿಟ್ಕೊಳ್ಳೋರು ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಂಡ್ರಿ, ಹಂಗೆ ನೀರು ಹಾಕ್ಕೊಳ್ಳಿ. ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ಎಲ್ಲ ಬೆಂದು ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಕೊಂಡು ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ರೊಟ್ಟಿ ಅಥವಾ ಚಪಾತಿ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ನಮ್ಮನೆ ಅಂತೂ ಫುಲ್ಲು ಖಾಲಿ ಆಗೋಯ್ತು. ಥ್ಯಾಂಕ್ ಯು.